ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ಸ್ಟೋರಿ ಹೇಳಬೇಕು ರೀ. ಏನಂತ ಹೇಳಿದ್ರೆ, ಇತ್ತೀಚೆಗೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಒಂದು ಹೋಟೆಲ್ ಇದೆಪ್ಪ, ಬಾವರ್ಚಿ ಬಿರಿಯಾನಿ ಅಂದ್ಬಿಟ್ಟು ಒಂದು ಅದ್ಭುತವಾದ ಬಿರಿಯಾನಿ ಮಾಡ್ತಾರೆ. ನಾನು ನಮ್ಮ ತಾಯಿ ಇಬ್ಬರು ಹೋಗ್ಬಿಟ್ಟು ಬಿರಿಯಾನಿ ತಿಂದಂತೂ ಫಿದಾ ಆಗ್ಬಿಟ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಆ ರೆಸಿಪಿ ನೋಡಿ ಎಲ್ಲ ಕೈಲಿ ಟ್ರೈ ಮಾಡಿದೆ. ಮನೇಲಿ ಬಂದು ಒಂದು 3-4 ಸತಿ ಅದನ್ನು ಟ್ರೈಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದೆ. ಫೈನಲಿ 4 ಟ್ರೈ ಮಾಡಿದ ನಂತರ ಪರ್ಫೆಕ್ಟ್ ರೆಸಿಪಿ. ಅದ್ರದ್ದೊಂದು ಸೀಕ್ರೆಟ್ ಮಸಾಲ ಪೌಡರ್ ಮಾಡ್ತಾರೆ, ಬಿರಿಯಾನಿ ಮಸಾಲ ಪೌಡರ್. ಅದನ್ನು ಸಹ ನಾನು ಇದರಲ್ಲಿ ಕ್ರ್ಯಾಕ್ ಮಾಡಿದ್ದೀನಿ. ಮಸಾಲ ಪೌಡರ್ನ ಸಹ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ತೋರಿಸಿದ್ದೀನಿ. ಹಾಗಾದರೆ ನಡೀರಿ, ಹೈದರಾಬಾದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಬಾವರ್ಚಿ ಬಿರಿಯಾನಿ ಯಾವ ರೀತಿ ಮಾಡೋದನ್ನು ನೋಡೋಣ. ನಡೀರಿ. ನೋಡಿ, ಮೊದಲನೇದಾಗಿ ನಾನು ಒಂದು 3/4 kg ಅಂದರೆ ಒಂದು 750 grams ಅಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಒಂದು 100 grams ಈಚ್ ಪೀಸ್ ಇರೋಂಗೆ ಈ ಥರ ಹೊಡ್ಕೊಂಡಿದ್ದೀನಿ. ಸೊ ಈಗ ಇದನ್ನೇನು ಮಾಡಬೇಕಾಗತ್ತೆ, ಚೆನ್ನಾಗಿ ಒಂದು 3-4 ಸತಿ ಒಳ್ಳೆ ನೀರಲ್ಲಿ ತೊಳೆಯುವ. ನೋಡಿ, ಈಗ ಇದರಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಚಕ್ಕೆ, ಹಾಗೆ ಒಂದು 4-5 ಲವಂಗ, ಒಂದು 6-7 ಹಸಿರು ಏಲಕ್ಕಿ, ಮತ್ತೆ ಒಂದು ಕಪ್ಪು ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿ ಅಂತ ಕರೀತಾರೆ, ಇದನ್ನು ಒಂದು ಹಾಕೊಂಡಿದ್ದೀನಿ. ಹಾಗೆ ಇದರೊಟ್ಟಿಗೆ ಬಿರಿಯಾನಿ ಎಲೆ 1-2. ಅದಾದ ನಂತರ 1 ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಈಗ ಇದ್ರ ಸೀಕ್ರೆಟ್ ಇದು ಬಂದ್ಬಿಟ್ಟು ಬಾವರ್ಚಿ ಬಿರಿಯಾನಿ ಮಸಾಲ ಪೌಡರ್ ಅಂದ್ಬಿಟ್ಟು. ಇದನ್ನು ಯಾವ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ಸಮೇತ ಮಾಡಬೇಕು ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಹಾಕೋಬೇಕಾಗತ್ತೆ. 1 ಹಿಡಿ ಫ್ರೆಶ್ ಪುದೀನ, ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತೆ ಈ ರೆಸಿಪಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇದು ಬರಿಸ್ತಾ ಅಂತ ಹೇಳ್ತಾರೆ, ಅಂದ್ರೆ ಫ್ರೈಡ್ ಆನಿಯನ್ಸ್. ಆಕ್ಚುಲಿ ಇದ್ರ ರೂಲ್ ಏನು ಅಂತ ಹೇಳಿದ್ರೆ, ನೀವು ಚಿಕನ್ನ ಎಷ್ಟು ತಗೊಂಡಿರ್ತೀರೋ ಅಷ್ಟು ಪ್ರಮಾಣದ್ದು ಈರುಳ್ಳಿನ ನೀವು ಫ್ರೈ ಮಾಡಬೇಕಾಗತ್ತೆ. ಸಪೋಸ್ ನಾನು ಇಲ್ಲಿ ಏನು ಮಾಡಿದ್ದೀನಿ, 750 ಗ್ರಾಮ್ ಚಿಕನ್ ತೊಗೊಂಡಿರೋದಕ್ಕೆ 750 ಗ್ರಾಮ್ ಅಷ್ಟು ನಾನು ಈರುಳ್ಳಿನ ತೊಗೊಂಡು ಅದನ್ನು ಫ್ರೈ ಮಾಡಿದ್ದೀನಿ. ಇಷ್ಟೇ ಆಗಿದೆ. ಸೊ ಈ ಕ್ವಾಂಟಿಟಿ ಇದ್ರೇನೆ ಅದಕ್ಕೆ ಒಂದು ಒಳ್ಳೆ ಮಸಾಲ ಬರೋದು. ಮತ್ತೆ ಅದೇ ಆನಿಯನ್ಸ್ ಅಲ್ಲಿ ಫ್ರೈ ಮಾಡಿರ್ತೀವಲ್ಲ, ಅದು ಮಿಕ್ಕಿರ್ತಕ್ಕಂಥ ಎಣ್ಣೆ, ಈ ಡೀಪ್ ಫ್ರೈಡ್ ಆನಿಯನ್ಸ್ ಏನು ಮಾಡ್ತೀವಿ, ಆ ಎಣ್ಣೆನೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. 1 kgಗೆ 150 ml ಅಷ್ಟು ಎಣ್ಣೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೊಂದು 100 ml ಅಷ್ಟು ನಾನು ಈ ಒಂದು ಎಣ್ಣೆ ತೊಗೊಂಡಿದ್ದೀನಿ. ಮತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೇನೆ. ಅಂದರೆ ಇದು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಈಗ ಇದನ್ನೆಲ್ಲ ಚೆನ್ನಾಗಿ ಇದನ್ನ ಮಸಾಜ್ ಮಾಡಬೇಕು, ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಇದು ಮಿಕ್ಸ್ ಮಾಡ್ಬೇಕಂದ್ರೆ ಅಷ್ಟೇ, ಇದನ್ನ ಚೆನ್ನಾಗಿ ಹಿಂಗೆ ಸ್ಕ್ವಿಶ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಸಾಲೆ ಎಲ್ಲ ಒಳ್ಳೆವರೆಗೂ ಸೇರುತ್ತೆ. ನೋಡಿ, ಈಗೆಲ್ಲ ಇದನ್ನು ಸಖತ್ತಾಗಿ ಮಿಕ್ಸ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿ ಮಸಾಜ್ ಆಗಿದೆ. ಇದರಲ್ಲಿ ಒಂದು 300 ml ಅಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕು. ಈ ಮೊಸರು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಲೇವರ್ ಕೊಡೋದು. ನೋಡಿ, ಇದು ಪರ್ಫೆಕ್ಟ್ ಆಗಿ ಮ್ಯಾರಿನೇಟ್ ಆಗಿದೆ. ನೋಡಿ, ಈಗ ಇದರಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಹಾಕೊಳ್ತೇನೆ. ನೋಡಿ, ಈಗ ಇನ್ನೊಂದ್ಸತಿ ಇದನ್ನ ಫೈನಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು, ಈಗ ಪರ್ಫೆಕ್ಟ್ ಆಗಿ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು 3 ಗಂಟೆಗಳ ಕಾಲ ಮಿನಿಮಮ್ ಅಂದ್ರೂ ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬೇಡ. ಬಟ್ ನಾನೇನು ಮಾಡ್ತಿದ್ದೀನಿ, ನನ್ನ ಫೇವ್ರೇಟ್ ಅನ್ನೋದೇನಂತ ಹೇಳಿದ್ರೆ, ಇಡೀ ರಾತ್ರಿ ನಾನು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಇಟ್ಟು. ಹಾಗಾದರೆ ನಾಳೆ ಬೆಳಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ.
The next day, later. ನೋಡಿ, ನಾ ಏನು ಹೇಳಿದೆ ಆಗ್ಲೇ 750 ಗ್ರಾಮ್ ಅಷ್ಟು ನಾನು ಚಿಕನ್ ತಗೊಂಡಿದ್ದೆ ಅಂತ ಹೇಳಿದೆ. ಸೊ ಹಾಗಾಗಿ ನಾನು 750 ಗ್ರಾಮ್ ಅಂಟು ಡಬಲ್ ಮಾಡ್ಕೊಳ್ಳಿ. ಅರೌಂಡ್ ನಾನು 1 kg ಅಷ್ಟು ನಾನು ಈ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಾಸ್ಮತಿ ಅಕ್ಕಿ ಆಗಿರುತ್ತೆ. ಈ ಬಾಸ್ಮತಿ ಅಕ್ಕಿನ ಏನ್ ಮಾಡಬೇಕು, ಫಸ್ಟ್ ನಾವು ಇದನ್ನ ಚೆನ್ನಾಗಿ ತೊಳಿಬೇಕು. ಅಕ್ಕಿನ ಸಾಫ್ಟ್ ಹ್ಯಾಂಡ್ಸ್ ಅಲ್ಲೇ ನಾವು ತೊಳಿಬೇಕು. ಜಾಸ್ತಿ ಫೋರ್ಸ್ ಆಗಿ ಇದನ್ನ ರಬ್ ಮಾಡಬಾರ್ದು. ಇಲ್ಲ ಅಂತ ಹೇಳಿದ್ರೆ ಆ ಕಾಳುಗಳೇನಿರುತ್ತೆ ಆ ಅಗಳುಗಳೆಲ್ಲ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿ ಸಾಫ್ಟ್ ಹ್ಯಾಂಡ್ಸ್ ಅಲ್ಲಿ ಒಂದ್ 2-3 ಸತಿ ತೊಳೆದ್ಬಿಟ್ಟು ಒಂದು ಒಳ್ಳೆ ನೀರಲ್ಲಿ ನೆನೆಸುವ. ನೋಡಿ, ಈ ಅಕ್ಕಿನ ಚೆನ್ನಾಗಿ ಒಂದ್ 2-3 ಸತಿ ತೊಳೆದಿದ್ದಾಗಿದೆ. ಇದರಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಒಂದು 20 ನಿಮಿಷಗಳ ಕಾಲ ಇದನ್ನ ಇದೇ ರೀತಿ ನೆನೆಯೋದಕ್ಕೆ ಬೇಡ. ಮ್ಯಾಕ್ಸಿಮಮ್ ಅಂದ್ರೆ 30 ನಿಮಿಷ ಮಾತ್ರ ನೆನೆಸಿ, ಅದಕ್ಕಿಂತ ಹೆಚ್ಚಾಗಿ ಇದನ್ನ ನೆನೆಯಲಿಕ್ಕೆ ಬಿಡಬೇಡಿ. ನೀವಿಲ್ಲಿ ನೋಡ್ಬೋದು, ಒಂದು ತಪ್ಪಲೆಯಲ್ಲಿ ನೀರನ್ನ ನಾನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೀರು ಸಹ ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಸೊ ಇದರಲ್ಲಿ ಏನ್ ಮಾಡುವ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ನೋಡಿ, ಇದರಲ್ಲಿ ಒಂದು 4-5 ಹಸಿರು ಏಲಕ್ಕಿ, ಒಂದು 5-6 ಲವಂಗ, 1 ಇಂಚಷ್ಟು ಚಕ್ಕೆ ಇದನ್ನ ಹಾಕೊಳ್ತೇನೆ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ನೆನ್ಪಿಟ್ಕೋಬೇಕು, ನೀರು ಅನ್ನೋದು ಸ್ವಲ್ಪ ಉಪ್ಪುಪ್ಪಾಗೆ ಇರಬೇಕಾಗತ್ತೆ. ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಇದರಲ್ಲಿ ನಾವೇನಕ್ಕಪ್ಪ ಈ ಹೋಲ್ ಗರಂ ಮಸಾಲಾಸ್ ಹಾಕ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಇರ್ತಕ್ಕಂಥ ಫ್ಲೇವರ್ ಏನಾಗುತ್ತೆ, ರೈಸ್ಗೂ ಸಹ ಬರುತ್ತೆ. ಆಗ ಇದು ಪರ್ಫೆಕ್ಟ್ ಆಗಿ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನೀರು ಸಹ ಚಂದ ಕುದೀತಾ ಇದೆ. ಈಗ ಇದರಲ್ಲಿ ನಾವು 20 ನಿಮಿಷಗಳ ಕಾಲ ಏನ್ ನೆನೆಸಿದ್ವಲ್ಲ, ಈ ಒಂದು ಬಾಸ್ಮತಿ ಅಕ್ಕಿನ ಹಾಕೊಂಡ್ಬಿಡುವ. ಇದೊಂದು ಅರೌಂಡ್ 60 to 70% ಕುಕ್ ಆಗಿದ ತಕ್ಷಣ ನಾವು ಇದನ್ನ ಲೇಯರಿಂಗ್ ಶುರು ಮಾಡಿಬಿಡ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಕುದಿಯೋವರೆಗೂ ನಾವು ಹತ್ರದಲ್ಲೇ ಇರಬೇಕು, ಬಿಟ್ಟು ಬೇರೆ ಕಡೆ ಹೋಗಬೇಡಿ. ಸೊ ಇದು ಅರೌಂಡ್ ಒಂದು 2 to 3 ಮಿನಿಟ್ಸ್ ಅಲ್ಲಿ ಚೆನ್ನಾಗಿ ಕುಕ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ನೋಡಿ, ಈ ಅನ್ನ ಆಗ್ಬೇಕಂದ್ರೆ ಜಾಸ್ತಿ ಟೈಮ್ ಏನು ತಗೊಳಲ್ಲ, ಒಂದು 2 ನಿಮಿಷ ಆಗಕ್ಕಿಲ್ಲ, ಚೆನ್ನಾಗಿ ಕುಕ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ನೀವು ನೋಡ್ತಿರ್ಬೋದು, ಇದು ಆಲ್ರೆಡಿ ಒಂದು 40% ಆಗ್ಬಿಟ್ಟಿದೆ. ಇನ್ 1 ಮಿನಿಟ್ ಆರ್ 1.5 ಮಿನಿಟ್ ಅಲ್ಲಿ ಇದು 60 to 70% ಬಂದ್ಬಿಡುತ್ತೆ. ಅದು ಬಂದಿದ ತಕ್ಷಣ ನಾವು ಇದನ್ನ ಸ್ಟ್ರೈನ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ನೋಡಿ, ಈಗ ಇದು ಅನ್ನ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ನೀವು ನೋಡ್ತಿರ್ಬೋದು, ಒಂದೊಂದು ಅಗಳು ಸಹ ಮೇಲೆ ದಪ್ಪ ಉದ್ದ ಆಗಕ್ಕೆ ಶುರು ಆಗಿದೆ. ಸೊ ನೋಡಿ, ಈಗ ಇದು ಒಂದು 60 to 70% ಇದಾಗಿದೆ ಅಂತ ಅರ್ಥ. ಸೊ ಇದೇನಾಗುತ್ತೆ, ಇನ್ನು ಮಿಕ್ಕಿರ್ತಕ್ಕಂಥದ್ದು ಆ ಗ್ರೇವಿಯಲ್ಲೂ ಸಹ ಕುಕ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡೋಣ, ಇದನ್ನೆಲ್ಲನೂ ನಾನು ಫಸ್ಟ್ ಇದನ್ನ ಸ್ಟ್ರೈನ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಈಗ ಇಲ್ಲಿ ಬಂದ್ರೆ ಒಂದು ರಾತ್ರಿ ಎಲ್ಲ, ಈ ನೆನ್ನೆ ರಾತ್ರಿ ಇಡೀ ಇದು ಚಂದ ಮ್ಯಾರಿನೇಟ್ ಆಗಿದೆ. ಆಹಾ, ನೀವು ನೋಡ್ತಿರ್ಬೋದು ಏನ್ ಕ್ಲಾಸ್ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದ್ರಲ್ಲಿ ಏನ್ ಮಾಡೋಣ, ಒಂದೊಂದು ಲೇಯರ್ ಆಗಿ ನಾವು ಇದನ್ನ ಅನ್ನವನ್ನ ಇದ್ರಲ್ಲಿ ಹಾಕೋಬೇಕಾಗತ್ತೆ. ಇದನ್ನ ಒಂದೊಂದು ಲೇಯರ್ ಆಗಿ ಈ ರೀತಿ ಅನ್ನನ ಹಾಕೋಬೇಕಾಗತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ಫ್ರೈಡ್ ಆನಿಯನ್ಸ್, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಮತ್ತೆ ಒಂದು ಅರ್ಧ ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ ಸುಮ್ಮನೆ ಹೀಗೆ ಉದುರಿಸ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಾದ್ಮೇಲೆ ಇನ್ನೊಂದು ಲೇಯರ್ ಮಿಕ್ಕಿರ್ತಕ್ಕಂಥ ಅನ್ನ. ಈಗ ಇದನ್ನ ಸಹ ಎಲ್ಲ ಒಂದ್ಸತಿ ಹಿಂಗೆ ಲೆವೆಲ್ ಮಾಡ್ಕೊಂಡ್ಬಿಡಿ. ಇದರಲ್ಲೂ ಸಹ ಇನ್ನೊಂದು ಟೀ ಸ್ಪೂನ್ ಅಷ್ಟು ತುಪ್ಪ, ಮತ್ತೆ ಮಿಕ್ಕಿರ್ತಕ್ಕಂಥ ಈ ಒಂದು ಫ್ರೈಡ್ ಆನಿಯನ್ಸ್, ಹಾಗೆ ಪುದೀನ ಮತ್ತೆ ಕೊತ್ತಂಬರಿ, ಹಾಗೆ ಇದನ್ನ ಕೇವಡ ವಾಟರ್ ಅಂತ ಕರೀತಾರೆ. ಈ ಕೇವಡ ವಾಟರ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ಎಲ್ಲೂ ಕೂಡ ಸ್ಟೀಮ್ ಎಸ್ಕೇಪ್ ಆಗದಿರೋ ಹಾಗೆ ಇದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ನೋಡಿ, ಈಗ ಲಿಡ್ನ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ನೋಡಿ, ಈಗ ಇದು ಕಂಪ್ಲೀಟ್ ಆಗಿ ಸೀಲ್ ಆಗಿಬಿಟ್ಟಿದೆ. ಇಲ್ಲಿ ತಳ ಹಿಡಿಬಾರ್ದು ಅಂದ್ಬಿಟ್ಟು ನಾನೊಂದು ಕಾವಲಿನ ಇಲ್ಲಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದ್ರ ಮೇಲ್ಗಡೆ ನಾನು ಈ ಒಂದು ವೆಸಲ್ನ ಇಟ್ಬಿಟ್ಟು ಫಸ್ಟ್ 5 ಮಿನಿಟ್ಸ್ ಇದನ್ನ ಹೈ ಫ್ಲೇಮ್ ಅಲ್ಲಿ, ಮಿಕ್ಕಿದ 5 ನಿಮಿಷ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ, ಮತ್ತೆ ಮಿಕ್ಕಿರ್ತಕ್ಕಂಥ ಇನ್ನೊಂದು 15 ನಿಮಿಷ ಏನಿದೆ ಅದನ್ನ ಫುಲ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಈಗ ಒಂದು 30 ನಿಮಿಷಗಳ ಕಾಲ ಆಗಿದೆ. ಈಗ ಫ್ಲೇಮ್ನ ನಾನು ಕಂಪ್ಲೀಟ್ಲಿ ಕಟ್ ಆಫ್ ಮಾಡಿದ್ದೀನಿ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಟ್ರಿಕ್ ಏನಂತ ಹೇಳಿದ್ರೆ, ಇದು ಫ್ಲೇಮ್ನ ನೀವು ಆಫ್ ಮಾಡಿದ ತಕ್ಷಣ ಇದನ್ನೆಲ್ಲ ನೀವು ಓಪನ್ ಮಾಡಕ್ ಹೋಗಬೇಡಿ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು 15 ನಿಮಿಷ ಅದರದೇ ಒಂದು ಹೀಟಲ್ಲಿ ಇದನ್ನ ಅದೇ ರೀತಿ ತಣ್ಣಗಾಗೋದಕ್ಕೆ ಬೇಡ. ಆಗ ಮಾತ್ರ ಅನ್ನ ಅಂತೂ ಒಳ್ಳೆ ಹೂವು ಬಂದಂಗೆ ಬರುತ್ತೆ.
ನೋಡಿ ಈಗ ಒಂದು 15 ನಿಮಿಷ ಸಹ ಇದು ಚೆನ್ನಾಗಾಗಿದೆ. ಈಗ ಲಿಡ್ಡನ್ನ ಓಪನ್ ಮಾಡ್ತೇನೆ. ಒಂದು ಸ್ಟೀಮನ್ನು ನಾವು ಎಸ್ಕೇಪ್ ಮಾಡಬೇಕು. ತುಂಬ ಹುಷಾರಾಗಿರಿ, ಕೈ ಮೇಲ್ಗಡೆ ಸ್ಟೀಮ್ ಬೀಳೋ ತುಂಬ ಚಾನ್ಸಸ್ ಇರುತ್ತೆ. ಪರ್ಫೆಕ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ನೋಡಿ ಅನ್ನದ ಅಗಳು ಯಾವ ರೀತಿ ಕುಕ್ ಆಗಿದೆ ಅಂದ್ಬಿಟ್ಟು. ಒಂದು ಸ್ವಲ್ಪ ಅನ್ನ ಸಹ ಒಂದಕ್ಕೊಂದು ಮೆತ್ಕೊಂಡಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ನೋಡ್ತಿರ್ಬೋದು ಈ ಅನ್ನ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಈಗ ನೀವು ನೋಡಿ ಇದನ್ನ ಸ್ವಲ್ಪ ಅನ್ನ ನೀವು ತಗೊಂಡ್ಬಿಟ್ಟು ಈ ಕೆಳಗಡೆ ಈ ಮಸಾಲ ಇರುತ್ತಲ್ಲ, ಈ ಮಸಾಲ ಸಹ ನೋಡಿ ಏನು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂದ್ಬಿಟ್ಟು, ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನ ನಾವು ಯಾವ ರೀತಿ ಪ್ಲೇಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಇದನ್ನ ಯಾವ ರೀತಿ ಪ್ಲೇಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಈ ಬಾಟಮ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಮಸಾಲ ಸಮೇತ ಫಸ್ಟ್ ಒಂದ್ 2 ಪೀಸಸ್ನ ಈ ರೀತಿ ಹಾಕೊಳ್ಳಿ. ಆ ನಂತರ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಈ ಲೇಯರ್ ಆಫ್ ರೈಸ್ ನ ಈ ರೀತಿ ಮೇಲ್ಗಡೆ ಕೊಡಿ. ನೋಡಿ ಈಗ ಎಷ್ಟೋ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಬಾವರ್ಚಿ ಬಿರಿಯಾನಿ ತಿನ್ನೋದಕ್ಕೆ ರೆಡಿ ಆಗಿದೆ. ನೋಡ್ತಾ ಇದ್ರನೆ ಬಾಯಲ್ಲಿ ನೀರು ಉಳ್ತದೆ ಕಣ್ರಿ. ಅಷ್ಟು ಬ್ಯೂಟಿಫುಲ್ ಅರೋಮಾ, ಅಷ್ಟು ಬ್ಯೂಟಿಫುಲ್ ಸ್ಮೆಲ್ ಬರ್ತಾ ಇದೆ. ಆ ಅನ್ನ ನೋಡಿ ಒಂದೊಂದು ಅಗಳು ಸಹ ಒಳ್ಳೆ ಪರ್ಲ್ಸ್ ಇದ್ದಂಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ನಾ ಹೇಳಿರ್ತಕ್ಕಂಥ ಸೇಮ್ ಮೆಥಡಲ್ಲಿ ನೀವು ಮಾಡಿ ನೋಡಿ, ಖಂಡಿತ ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ಬ್ಯೂಟಿಫುಲ್ ಆಗಿ ಸಹ ಇದು ಟೇಸ್ಟ್ ಮಾಡುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಇಷ್ಟಪಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೂ ಸಹ ಈ ಚಾನಲ್ನ ರೆಫರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.